ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಚಾಲಕ ಮಿತ್ರ ನಾಗೇಶ್ ಗೌಡ KH. ನೋಡಿ, ಈಗೊಂದು ವಿಡಿಯೋ ಹಾಕ್ತೀನಿ, ಅದನ್ನು ನೋಡಿಕೊಂಡು ಮತ್ತೆ ಬನ್ನಿ. ಒಂದಷ್ಟು ವಿಚಾರನ ನಾನು ತಿಳಿಸ್ಕೊಡ್ಬೇಕಾಗತ್ತೆ. ಆ ವಿಡಿಯೋದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಮತ್ತು ಆ ವಿಡಿಯೋದಲ್ಲಿರ್ತಕ್ಕಂಥ ವಿಚಾರದ ಬಗ್ಗೆ. ಇದು ಬಂದು ಸಾರ್ವಜನಿಕವಾಗೂ ಕೂಡ ತುಂಬ ಅನುಕೂಲ ಆಗುತ್ತೆ, ಒಬ್ಬ ಚಾಲಕನಿಗೂ ಕೂಡ ಇದು ಅನುಕೂಲ ಆಗುತ್ತೆ. ಮತ್ತು ಪ್ರತಿಯೊಬ್ಬ ಭಾರತೀಯನ ಹಕ್ಕು ಏನು, ಯಾವ ಪ್ರಶ್ನೆನ ಎಲ್ಲಿ ಕೇಳಬೇಕು, ಎಷ್ಟು ಕೇಳಬೇಕು ಮತ್ತು ಹೇಗೆ ಕೇಳಬೇಕು, ಅದನ್ನು ನೀವು ಅರ್ಥ ಮಾಡ್ಕೊಂಬಿಟ್ರೆ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ನಿಮ್ಮ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸೋದಕ್ಕೆ ಅಂತೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಇದನ್ನು ತಿಳ್ಕೊಬೇಕು ನೀವು. ಇಲ್ಲಿ ಕೇವಲ ಈಗ ನನ್ನ ಹೆಸರನ್ನು ನಾನು ಇಂಡಿಪೆಂಡೆಂಟ್ ಫೈಟರ್ ಅಂತ ಹಾಕ್ಕೊಂಡಿದ್ದೀನಿ. ಅಂದರೆ ಸ್ವತಂತ್ರ ಹೋರಾಟಗಾರ ಅಂತ, ಒಂಟಿಯಾಗಿ ಹೋರಾಡ್ತೀನಿ ಅಂತ. ನಾನು ಹಿಂದೆ ವಿಡಿಯೋದಲ್ಲಿ ತಿಳಿಸ್ದಂಗೆ ನನ್ನ ಸಮಸ್ಯೆನ ನಾನು ಖಂಡಿತ ಬಗೆಹರಿಸ್ಕೊಳ್ಳೋ ಕೆಪಾಸಿಟಿ ನನಗಿದೆ. ಆದರೆ ಎಲ್ಲರಿಗೂ ಆ ಧೈರ್ಯ ಬರೋದಿಲ್ಲ. ಬಟ್ ನಾವು ಮಾಡಿದಂಥ ವಿಡಿಯೋ ಮತ್ತು ನಾವು ನಡೆದಂಥ ದಾರಿ, ಇದನ್ನು ನೀವುಗಳು ನಿಮ್ಮ ಲೈಫಲ್ಲಿ ಸಮಯಾನುಸಾರ ಅದನ್ನು ಬಳಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ಸಮಸ್ಯೆನ ಖಂಡಿತವಾಗಿ, ಅದು ಯಾವುದೇ ಸಮಸ್ಯೆ ಇದ್ರೂ ನಿರರ್ಗಳವಾಗಿ ಬಗೆಹರಿಸ್ಕೊಬೋದು. ಫಸ್ಟು ಈ ವಿಡಿಯೋನ ನೋಡ್ಕೊಬನ್ನಿ. ಅದಾದಮೇಲೆ ಉಳಿದಂತೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಸ್ನೇಹಿತರೆ ನಮಸ್ತೆ. ನೋಡಿ, 12:30 ಇಷ್ಟೊತ್ತಲ್ಲಿ ಮಳೆ ಬೇರೆ ಬರ್ತಾಯಿದೆ, ಟಾರ್ ಹಾಕ್ತವ್ರೆ. ಅವ್ರಿಗೆ ನಾನು ಹೇಳಿದೆ, ನೀವು ಆಗ್ತಾ ಇರೋದು ಭಾಳ ಅದ್ಭುತವಾಗಿ ಆಗ್ತಾಯಿದ್ದೀರಾ, ಒಂದು 10 ವರ್ಷ ಅಲ್ಲಾಡಲ್ಲ ಬಿಡಿ ಸರ್ ಅಂದರೆ, ಬನ್ನಿ ನೀವೇ ಹಾಕಿಸ್ಕೊಡಿ ಅಂದ. ಅವ್ನಿಗೊಂಚೂರು ಪಾಠ ಮಾಡ್ತೀನಿ. ಅಣ್ಣಯ್ಯ, ಅಣ್ಣ ಬಾರಣ ಇಲ್ಲಿ ಒಂಚೂರ. ಅಲ್ಲಣ್ಣ, ಈಗ ಮಳೆ ಹುಯ್ತೈತೆ, 12:30 ರಾತ್ರಿ ಆಗೈತೆ. ನೀವು ಇಲ್ಲಿ ಹಾಕ್ಬಿಟ್ಟು ಅಲ್ಲಲ್ಲ ಒಂಚೂರು ಟ್ಯಾಪೆ ಆಗ್ತಾಯಿದ್ರಲ್ಲ, ಅದಕ್ಕೆ ನಾನು ನಿನ್ನ ಕೇಳಿದೆ. ಏನಂತ ಕೇಳಿದೆ ಹೇಳು? ಅಣ್ಣ ನೀನು ಹಾಕಿದೆಯಲ್ಲ 12 ವರ್ಷ ಬರ್ತದೆ ಬಿಡೋಣ ಅಂದೆ. ನೀನೇನಂದೆ ಅದಕ್ಕೆ ಉತ್ತರ ಕೊಟ್ಟೆ? ಏನು ಹೇಳು? 10 ವರ್ಷ ಬರುತ್ತೆ ಅಂತ. ಆಯಿತು, 10 ವರ್ಷ ಅಂದೆ. ಅಲ್ಲ, ಇವಾಗ ಏನಕ್ಕೆ ನೀನೇ ಬಂದ್ಬಿಡು, ನೀನೇ ಹಾಕ್ಸ್ಕೊಟ್ಬಿಡೋಣ ಅಂದೆ ನೀನು, ಅಲ್ವಾ? ಯಾಕೆ ಅವೆಲ್ಲ ಮಾತಾಡಬೇಕು? ನೀವು ಮಾಡ್ತಾ ಇರೋದು ತಪ್ಪು. ಇಲ್ಲೇ ಪೊಲೀಸ್ ಅವರೇ ಕರೆದ್ಬಿಟ್ಟು ಹಾಕೊಂಡ್ ಕೊಟ್ಬಿಡ್ತೀನಿ. ಇವಾಗ ನೀವೇನಕ್ಕೆ ಮಾತಾಡ್ಬೇಕು? ನಮ್ಮ ಕೆಲಸ ನಾವು ಮಾಡ್ತಿದೀವಿ. 10 ವರ್ಷ ಬರುತ್ತೆ, 20 ವರ್ಷ, ಎಷ್ಟು ವರ್ಷನ ಬರಲಿ. ಕೆಲಸ ಮಾಡೋ ಗುರು, ಈಗ ಒಂದು ಕೆಲಸ ಮಾಡು, ನೀನು ಪೊಲೀಸನ್ನ ಕರ್ಸು. ಇವಾಗ ನೀನು ಕರ್ಸು ಪೊಲೀಸ್ನ, ಹೋಗ್ಬಿಟ್ಟು ಗಾಡಿ ಓಡಿಸ್ಕೊಂಡು ಕೆಲಸ ನೋಡಿ ಹೋಗಿ. ಗುರು, ಈಗ ನೀನು ಹೇಳ್ದಿದ್ದೇನೆ ಗುರು, ನಾನು ಕೇಳ್ತೇನೆ. ನೀನು ಕರ್ಸಪ್ಪ ಪೊಲೀಸ್ನೇ. ನೀನು ಅದೇನು ಹಾಕ್ಕೊಟ್ಬಿಡ್ತೀನಿ ಅಂದಲ್ಲ, ಅದೇನು ಕರ್ಸು. ಒಳ್ಳೇದು. ಇಲ್ಲಿ ಬನ್ನಿ ಬ್ರದರ್, ಇಲ್ಲಿ ಕೆಲಸ ಮಾಡೋಕ್ಕೆ ಆಗ್ತಾ ಇರೋದು. ಗುಂಡಿ ಮುಚ್ತಾ ಇದೀವಿ, ಒಳ್ಳೆ ಕೆಲಸ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಇದು ವೇಸ್ಟ್ ಆಗುತ್ತೆ. ಮಳೆ ಬರ್ತಾ ಇದೆಯಲ್ಲಪ್ಪ, ನೀನ್ ಹಂಗ ಆಗ್ತಾ ಇದೆ ಅಂತ ಹೇಳಿದೆ. ಆಟಾರ್ ಅಲ್ಲ, ಕೋಲ್ಟಾರ್. ಮಳೆ ಬಂದ್ರು ಏನು ಆಗಲ್ಲ, ತಿಳ್ಕೋಬೇಕು, ಇಲ್ಲ ಮಾತಾಡಬಾರ್ದು. ಹೌದಪ್ಪ, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ನೀನ್ ಅದಕ್ಕೆ ನೀನ್ ಪೊಲೀಸ್ ಇಟ್ಕೊಳ್ಬಿಡ್ತೀನಿ ಅಂದ್ರೆ, ಪೊಲೀಸರು ನಾವಿರೋದು ನಮಗೋಸ್ಕರ. ಹೋಗ್ರಿ ಸುಮ್ನೆ ರೀ. ನೀವ್ ಯಾರ್ರಿ ಇಲ್ಲಿ ಬಂದಿ? ಬರೋಣ, ಹಾಕೊಂಡ್ ಬರೋಣ. ಏನ್ ಮಾತಾಡ್ತೀರ? ಕರ್ಸೋಗ್ರು ಪೊಲೀಸವ್ರನ್ನೇ. ನಾನೇ ಯಾಕೆ ಮಾತಾಡ್ಲಿ? ನೀನ್ ತಾನೇ ಹೇಳ್ದವನು ಕರ್ಸ್ಬೇಕು ಅಂತ. ಯಾರ ಹತ್ರ ಮಾತಾಡ್ತಾ ಇದೀಯ ನೀನು? ನಾನು ಪಬ್ಲಿಕ್ಕು, ನಾನು ಪ್ರಶ್ನೆ ಮಾಡೋ ಹಕ್ಕಿದೆ ನನಗೆ. ನೀನು ಕರೆಕ್ಟಾಗಿ ಮಾತಾಡಬೇಕು ನೀನು. ಸರ್ ಇಲ್ಲಿ ನೋಡಿ ಸರ್, ಇಲ್ಲಿ ಬನ್ನಿ ಇಲ್ಲಿ ಒಂಚೂರು ಬನ್ನಿ ಬೇಗ. ಪಬ್ಲಿಕ್ ಅಂತೆ. ಇನ್ನೇನು, ನಾನು ಪಬ್ಲಿಕ್ ಏನಪ್ಪ? ನೋಡ್ಕೊಳ್ಳಿ, ನಿಮ್ಗೆ ಏನಾನ ಕಷ್ಟ ಆಯ್ತಾಯ್ತಾ? ನನಗೆ ಕಷ್ಟ ಅಲ್ಲ ಗುರು, ನಾನು ಪಬ್ಲಿಕ್. ನನ್ ಪ್ರಶ್ನೆ ಮಾಡೋರು ನಾನು ಆನ್ಸರ್ ಮಾಡ್ತಾ ಇದ್ದೀನಪ್ಪ. ಪ್ರಶ್ನೆ ಮಾಡ್ತಾ ಏನಂತ ಇಷ್ಟೊತ್ತಂಕ ಆನ್ಸರ್ ಮಾಡಿದ್ದೆ ಅದೇನಾ? ಪೊಲೀಸ್ ಅವ್ರಿಗೆ ಇಟ್ಕೊಟ್ಬಿಡ್ತೀನಿ, ಹಾಕೊಟ್ಬಿಡ್ತೀನಿ ಅನ್ನೋದು ಆನ್ಸರ್ ನಿಂದು? ಅಲ್ಲ ಸರ್, ಮಳೆ ಬರ್ತಾ ಇದೆಯಲ್ಲಪ್ಪ, ನೀನು ಹಿಂಗೆ ಆಗ್ತಾ ಇದೆಯಾ? ಇಷ್ಟ್ರ ಮಟ್ಟಿಗೆ ನೀನು ಹಾಕಿದ್ರೆ ಇನ್ನು 10 ವರ್ಷ ಬೆಳಿತೀವಿ ಬಿಡಪ್ಪ ನಾನು ಅಂತ ಹೇಳ್ದೆ ಅವನಿಗೆ ನಾನು. ಅದಕ್ಕೆ ಬಂದ್ಬಿಡು, ನೀನೇ ಬಂದ್ಬಿಡು, ಹಾಕಿಸ್ಬಿಡು ಅಂತಂದಾನ. ಪರ್ಮಿಷನ್ ಕೊಟ್ಟಿದ್ದು ನಾವು BBMP ಅವರು. ನಿಮ್ಮ ಫೋನ್ ಹಚ್ಚು, ನಿಮ್ಮ ಪಬ್ಲಿಕ್ ತೊಂದರೆ ಮಾಡ್ತಾ ಇದ್ದಾರೆ, ಫೋನ್ ಮಾಡಪ್ಪ. ಪಬ್ಲಿಕ್ ಅಲ್ಲ ಸರ್, ಇವಾಗ ನಾನು ಕೆಲಸ ಮಾಡಿಸ್ಕೊಡ್ತಾ ಇದ್ದೀನಿ. 10 ವರ್ಷ ಇರುತ್ತೆ, 20 ವರ್ಷ ಇರುತ್ತೆ ಅಂದ್ರೆ ಅದೇ ನಿನ್ನ ಸಮಸ್ಯೆ. ಅಲ್ಲ ಸರ್, ಕೆಲಸ ಕೊಟ್ಟಿದ್ದಾರೆ ಮಾಡಂತ ಹೇಳಿ ಮಾಡ್ತಾ ಇದ್ದೀನಿ. ವಿ ಲಗೇಸಿ ಅವರೇ ಕೊಟ್ಟಿರೋದು ನಮಗೆ ಕೆಲಸ. ಫೋನ್ ಹಚ್ಚು, ಅವ್ರು ಮಾತಾಡ್ಸೋರ ಜೊತೆ.
ಅಲ್ಲ ಇವರು ಏನಕ್ಕೆ ಆಗ್ತಾ ಇದೀರಾ ಕಿತ್ತೋಗ್ಬಿಡುತ್ತೆ ಅಂತಾರೆ. ಇದು ಕೋಲ್ಟಾರು, ಮಳೆಲ್ಲೇ ಹಾಕೋದು, ಇದು ಏನು ಆಗಲ್ಲ ಮಳೆಲ್ಲ. ಅದಿರ್ಲಿ, ಅದು ಸೆಕೆಂಡ್ರಿ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಈಗ ನೀವೇನಂದ್ರೆ ಪೊಲೀಸ್ ಅವ್ರು ಇದಾರೆ ಕರೆದ್ಬಿಟ್ಟು ಹಾಕಿಸ್ಕೊಟ್ಬಿಡ್ತೀನಿ ಅಂದಲ್ಲ, ಇವಾಗ ನೀನು ಹಾಕಿಸ್ಕೊಟ್ಬಿಡ್ತೀನಿ ಅಂದ್ರೆ ಈಗ ಕರೆದವ್ರಲ್ಲ ಸರ್, ಈಗ ಅದೇನು ಆಕ್ಷನ್ ತಗೋತೀರಾ ನೋಡಿ ಸರ್. ನೀವು ನಮಗೆ ಪಬ್ಲಿಕ್ ಅಲ್ವಾ ಸರ್, ಪಬ್ಲಿಕ್ ಆದ್ಮೇಲೆ ನಾವೇನ್ ಹೇಳ್ತೀವಿ, ಇಲ್ಲಿ ಖರ್ಚಾಗೋ ದುಡ್ಡು ನಮ್ ದುಡ್ಡು ಆಯ್ತಾ, ಅದು ವೇಸ್ಟ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಮಳೆ ಬರ್ತಾ ಇದೆ ಹಾಕ್ಬೇಡಪ್ಪ ಅಂತ ನಾನು ಹೇಳ್ದೆ. ನೀನ್ ಏನ್ ಹೇಳ್ಬೇಕು ಅವಾಗ? ನೀನ್ ಹೇಳ್ಬೇಕಾಗಿದ್ದೇನು ಗೊತ್ತಾ, ನಿಮ್ ಕೇಳಿಸ್ಕೊಳಕ್ ತಾಳ್ಮೆ ಇಲ್ಲ. ನೀನ್ ಇವಾಗ ನೀನ್ ಈಗ ಹೇಳ್ತಾ ಇರೋದಣ್ಣ, ಅಣ್ಣ ನೀನ್ ಈಗ ಹೇಳ್ತಾ ಇದೀಯ, ನೀನು ತಾಳ್ಮೆಯಿಂದ ಕಾಯ್ಬೇಕಣ್ಣ ಹೇಳೋವರ್ಗುನು. ಇವಾಗ ನಿಮ್ಗೆ ಏನು ನೀನು ಸ್ಟಾರ್ಟಿಂಗ್ ಅಲ್ಲಿ ಹೆಂಗ್ ಮಾತಾಡ್ದೋ ಹಂಗೆ ಅದೇ ಟೋನ್ ಅಲ್ಲೇ ಮಾತಾಡ್ಬೇಕು, ಹಂಗೆ ಮಾತಾಡ್ತಾ ಅರ್ಥ ಆಯ್ತಾ? ನೋಡಿ ಹಿಂಗ್ ಮಾತಾಡಿದ್ರೆ ಏನ್ ನೀವು ಮುಚ್ತಾ ಇದೀವಿ ತಾನೆ. ಸರಿ, ಹಂಗಾರೆ ಪೊಲೀಸವ್ರನ್ನ ಕರ್ಕೊಂಡ್ ಬಂದು ಹಾಕಿಸ್ಕೊಟ್ರಿ ಅಂದಲ್ಲ, ಏನಂತ ಹಂಗಂದ್ರೆ ಅರ್ಥ ಏನು? ನನಗೆ ಬಂದಿ ಏನ್ ಹಾಕಿಸ್ಕೊಡ್ತೀನಿ ಅಂದ್ರೆ ಅದನ್ನ ಹೇಳಿ ಫಸ್ಟ್ ನನ್ಗೆ. ಈಗ ಅವರು ಕೆಲಸ ಮಾಡಕ್ ಕೊಟ್ಟಿದ್ದಾರೆ ಯಜಮಾನ್ರೆ ಸರ್, ಅದನ್ನೇ ನಾನು ಹೇಳ್ತಾ ಇದೀನಿ ಸರ್. ನಿಮ್ಮ ಕೆಲಸ ಮಾಡೋರು ನೀವು ಬಂದು ನಮ್ಮನ್ನ ಕೇಳ್ಬೇಡಿ, ಅಧಿಕಾರಿಗಳನ್ನ ಒಬ್ಬಟ್ಟು ಕೇಳಿ. ನಾನ್ ನಿಮ್ಗೆ ಏನ್ ಹೇಳ್ದೆ, ಏನ್ ಗುರು ಹಿಂಗ್ ಕೆಲಸ ಮಾಡ್ತಾ ಇದೀಯಾ, ವೇಸ್ಟ್ ಆಗುತ್ತೆ ಇದು. ಇಲ್ಲಿ ಈ ತರ ನೋಡಿ ಸರ್, ಹಿಂಗ್ ಹಾಕಿದ್ರೆ ಇದನ್ನ ಕೆಲಸ ಅಂತಾರ ಸರ್ ಓಲಿ. ಇದನ್ನ ಪ್ಯಾಚ್ ವರ್ಕ್ ಅಂತಾರೆ. ಪ್ಯಾಚ್ ವರ್ಕ್ ಆದ್ಮೇಲೆ ನೀವು ಇದ್ರ ಜೊತೆ ರೋಲರ್ ಕರ್ಕೊಂಡ್ಬರ್ಬೇಕು, ರೋಲರ್ ಕರ್ಕೊಂಡ್ಬಂದು ಹಾಕ್ಬೇಕ್ರಿ. ಇದು ಈ ಲೆವೆಲ್ ಮಾಡಕ್ ರೋಲರ್ ಕರ್ಕೊಂಡ್ಬರ್ಬೇಕನ್ರಿ ನೀವು ಮಳೆ ಬರೋ ಟೈಮಲ್ಲಿ. ಇದು ಕ್ರೋಲರ್ ಹಾಕ್ತಾರೆ. ಮತ್ತೆ ಇನ್ನೇನ್ ಹಂಗೆ ಬರೀ ಗಾಡಿ ಓಡಾಡಿದ್ರೆ ಸಾಕಾಗ್ಬಿಡುತ್ತಾ? ನಿಧಾನಕ್ಕೆ ಮಾತಾಡಿ, ತಿಳ್ಕೊಳ್ಳಿ. ಇದು ಕ್ರೋಲರ್ ಯೂಸ್ ಮಾಡಲ್ಲ, ಸರಿ, ಇದು ಕೋಲ್ ಟಾರು. ಆಯ್ತು, ಇದನ್ನ ಕೈಯಲ್ಲೇ ಹಾಕೋದು. ಇದಕ್ಕೆ ರೋಲರ್ ನ ಇಷ್ಟು ಒಂದು 10 ಬ್ಯಾಗ್ಗೆ ರೋಲರ್ ತರಕ್ ಆಗಲ್ಲ. ರೋಲರ್ ಬೆಲೆ ಇವಾಗ ನಿಮ್ಗೆ BBMP ಇಂದ ಇದನ್ನ ವರ್ಕ್ ಮಾಡಿ ಕೊಟ್ಟಿರೋದಾ ಅಥವಾ ಇವ್ರು ಕೊಟ್ಟಿದಾರ? BBMP ಇದೆ, ಇದು BBMP ರೋಡ್ಗೆನೆ ಬರೋದು. ಅವರು ನಮ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ಜಾಸ್ತಿ ಪಾಟಲ್ಸ್ ಆಗಿದೆ ಮುಚ್ಕೊಂಡ್ ಕೊಡಿ ಅಂತ. ನಾವು ಮುಚ್ಕೊಂಡ್ ಕೊಡ್ತಾ ಇದೀವಿ, ಆಯ್ತಾ? ಸರಿ, ಅದು ಆರ್ಡರ್ ಕಾಪಿಯಲ್ಲಿ ಅದಕ್ಕೆ ಆರ್ಡರ್ ಕಾಪಿ ಏನಕ್ಕೆ ಬೇಕು? ರಿಕ್ವೆಸ್ಟ್ ಕೊಟ್ಟಿದಾರಲ್ಲ, ಇದು ಕಾಂಟ್ರಾಕ್ಟ್ ಅಲ್ಲ ಗುರು. ಸರ್ ನೋಡಿ ಸರ್, ಇದು ತಪ್ಪಲ್ವಾ ಸರ್? ಇದು ಸರ್ ಈಗ ಕೆಲಸ ಮಾಡಕ್ಕೆ ನೀವು BBMP ಇಂದ ಬಂದಿದ್ದೀರಾ ಅಂದ್ಮೇಲೆ ಅವ್ರ ಹತ್ರ ನೀವು ಆರ್ಡರ್ ಕಾಪಿ ತಗೊಂಡ್ಬಂದ್ಮೇಲೆ ಆರ್ಡರ್ ಕಾಪಿ ಕೊಡಿ ಬ್ರದರ್. ನೀವು ಇದು ಕಾಂಟ್ರಾಕ್ಟ್ ಅಲ್ಲ ಸರ್, ಇದು BBMP ಅವರು ನಮಗೆ 1000 ರೂಪಾಯಿ ಕೊಟ್ಟಿದ್ದು ವರ್ಕ್ ಆರ್ಡರ್ ಇದೆ ಅಲ್ಲ. ಈಗ ಅವರು ಕೇಳ್ತಾ ಇದಾರೆ, ಅವ್ರಿಗೆ ನೀವು ಕರೆಕ್ಟ್ ಅಲ್ಲ ಸರ್, ವರ್ಕ್ ಆರ್ಡರ್ ಅಲ್ಲ, ಇದು ಕಾಂಟ್ರಾಕ್ಟ್ ಬರಲ್ಲ ಇದಕ್ಕೆ. ಇವಾಗ BBMP ಅವರು AMC ಟೀಮ್ ತಗೊಂಡಿರ್ತಾರೆ, ಮೇಂಟೆನೆನ್ಸ್ ಟೀಮ್ಗೆ 1000 ಬ್ಯಾಕ್ ಕೊಡ್ತಾರೆ. ರಸ್ತೆಗಳಲ್ಲಿ ಎಲ್ಲೆಲ್ಲಿ ಗುಂಡಿ ಆಗಿರುತ್ತೆ ಮುಚ್ಕೊಂಡ್ ಬರ್ಬೇಕು ಅಂತ. ಇದು ನಮಗ್ ರಸ್ತೆ, ನಾನ್ ಕಾಂಟ್ರಾಕ್ಟರ್ ಅಲ್ಲ, ನಾನ್ BBMP ಇಂಜಿನಿಯರ್, ಕಾಂಟ್ರಾಕ್ಟರ್ ಬೇರೆ. ನಾನ್ ಬಂದು ನೋಡ್ಕೋತಾ ಇದೀನಿ ಕೆಲಸ ಮಾಡ್ತಿರೋದು. ಮತ್ತೆ ಅದು ವರ್ಕ್ ಆರ್ಡರ್ ಕಾಪಿ ಇಲ್ಲ ಅಂದ್ಮೇಲೆ ನೀವು ಹೆಂಗ್ ಸರ್ ವರ್ಕ್ ಮಾಡ್ತೀರಾ ನೀವು? ಈಗ ಅದಕ್ಕೆ ಬಿಲ್ ಆಗಿರೋದು ನನ್ಗೆ ಬೇಕು ಗುರು, ನನಗೆ ಬಿಲ್ ಆಗಿರೋದು. ಒಂದ್ ಸೆಕೆಂಡ್, ಇಲ್ಲಿಗೆ ಒಂದ್ ಕಾಮಗಾರಿ ಕೆಲಸ ಶುರು ಆಗಿದೆ ಅಂದ್ರೆ ನಿಮ್ ಕೈಲಿ ಅದೇನೇ ಆಗಿರ್ಲಿ ಸರ್, ಅದೇನಾರ ಆಗಿರ್ಲಿ, ಈ ಕೆಲಸ ಮಾಡೋದಕ್ಕೆ ನಿಮ್ಗೆ ಒಂದು ಬಿಲ್ ಪಾಸ್ ಆಗ್ಬೇಕು. ಆ ಬಿಲ್ ಕೊಡಿ ಸರ್ ನಂಗೆ. ನಾನು ನಮ್ದು AEE ನಂಬರ್ ಕೊಡ್ತೀನಿ, ಕಾಂಟ್ರಾಕ್ಟರ್ ನಂಬರ್ ಕೊಡ್ತೀನಿ, EE ನಂಬರ್ ಕೊಡ್ತೀನಿ. ನಾಳೆ ಬಂದ್ಬಿಟ್ಟು ಇದನ್ನ ನೀವು ಮಾತಾಡ್ಬೇಕು. ನಾಳೆ ನಿಮ್ಮ ಹತ್ರ ಇಟ್ಕೋಬೇಕು ಸರ್, ನೀವು ನಿಮ್ಮ ಹತ್ರ ಇಟ್ಕೊಂಡಿರ್ಬೇಕು ಸರ್. ಒಂದು ಕಾಪಿ ಸರ್, ಹಾರ್ಡ್ ಕಾಪಿ ಒಂದು ಇಟ್ಕೊಬೇಕು ಸರ್ ಇವ್ರು ವರ್ಕ್ ಮಾಡ್ಬೇಕಾರೆ. ಸ್ಟಾರ್ಟಿಂಗ್ ಅಲ್ಲಿ ನೀವು ಮಾತಾಡಿದ ರೀತಿಯಿಂದಾನೇ ನಾನು ಇಷ್ಟೆಲ್ಲ ಕ್ವಶನ್ ಕೇಳ್ತಾ ಇರೋದು. ಬಿಕಾಸ್ ನಾನು ಯಾರು ಅಂತ ನಿನ್ಗೆ ನಾಳೆ ಬೆಳಿಗ್ಗೆ ಗೊತ್ತಾಗುತ್ತಣ್ಣ, ಅರ್ಥ ಆಯ್ತಣ್ಣ? ನೀನ್ ಎಷ್ಟೆಲ್ಲ ನೀನ್ ಮಾತಾಡ್ದಲ್ಲ, ನಾನು ಪೊಲೀಸ್ನವ್ರು ಕರ್ಸ್ಕೊಟ್ಬಿಡ್ತೀನಿ, ನಾನು ಹಾಕೊಟ್ಬಿಡ್ತೀನಿ ಅಂದಲ್ಲ. ಇಂಥ ಪೊಲೀಸವ್ರನ್ನ ನಾನು 100 ಜನ ನೋಡಿದ್ದೀನಿ, ನಾನು ಜೈಲ್ಗೂ ಹೋಗಿ ಬಂದ್ಬಿಟ್ಟಿದ್ದೀನಿ. ನಾವು ಕ್ವಶನ್ ಮಾಡೋರೆ ನಾನು ಬ್ರದರ್. ಹೇಳ್ತೀನಿ ಕೇಳು, ನೀ ಎಲ್ಲ ಮಾತಾಡ್ತೀಯಲ್ಲ, ಇದನ್ನ ಇಂಥ ಪೊಲೀಸರು ಅಂತ ಪೊಲೀಸರು, ನೀ ಅದನ್ನೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ. ಈಗ ಅವ್ರು ಹೇಳಿದ್ದಕ್ಕೆ ಹಂಗಾರೆ ನೀವು ಅವ್ರು ಹೇಳಿದ್ದಕ್ಕೆ ಒಪ್ಕೊತೀರಾ ಸರ್? ನಾನು ಒಪ್ಕೊಂತ ಇದ್ದೀನಿ, ನಿಮ್ಮ ಮಾತು ನಾನು ಒಪ್ತೇನೆ. ಬಟ್ ನೀವು ಬರೋಕ್ ಮುಂಚೆ ಅವ್ರು ಏನಂದ್ರು ಗೊತ್ತಾ, ಅಂದ್ರೆ ನಿಮ್ಮನ್ನ ಅವ್ರು ಏನೋ ಇಟ್ಕೊಂಡ್ಬಿಟ್ಟಿದ್ದೀನಿ. ಕರೆಕ್ಟ್ ಸರ್, ನೀವು ಬಂದು ಕರೆಕ್ಟಾಗಿ ಮಾತಾಡಿದ್ರಿ. ಬಟ್ ಅಲ್ಲಿ ಇವ್ರು ಬಂದ ತಕ್ಷಣ ನೀವು, ನಾನು ನಾಳೆ ಬೆಳಗ್ಗೆ ನಿಮ್ಗೆ ಅದನ್ನ ತೋರಿಸ್ತೀನಿ, ಖಂಡಿತ ಕೊಡ್ತೀನಿ ಸರ್, ಖಂಡಿತ. ನಿಮ್ಗೆ ಗಿರಿನಗರ ಬರ್ತಾ, ನಿಮ್ದು ಆರ್ ನಗರ ಬರ್ತಾ ಸರ್? ಸರಿ, ಓಕೆ. BBMP ನಾನು ತಗೊಳ್ಳಪ್ಪ, ನನ್ನ ನಂಬರ್ ತಗೊಂಡು ಕೊಡಿ. ಯಾಕೆ ಟೆನ್ಷನ್, ಯಾಕೆ ಕಿರ್ಚಾಡ್ತಾ ಇದ್ದೀರಾ? 11 ಗಂಟೆಲಿ 1 ಗಂಟೆಲಿ ಬಂದು ಮಲಗಿರ್ತಾರೆ ಜನ, ಯಾಕೆ ಹೇಳೋಣ, ನಂಬರ್ ಹೇಳೋಣ, ಕೊಡಿ ಇಲ್ಲಿ. ಪಬ್ಲಿಕ್ ಅಂತೀರಾ, ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ 1 ಗಂಟೆಲಿ ಬಂದ್ಬಿಟ್ಟು. ನೀವು ಡೈರೆಕ್ಟ್ ಒಂದ್ಸಲ ನಮ್ಗೆ ಹಂಗೆ ಡೈರೆಕ್ಟ್ ಆಗಿ ಮಾತಾಡಿದ್ರೆ ನನಗೆ ಕರೆಕ್ಟ್ ಆಗಿ ಸಿಕ್ಕಿರೋದು. ನನಗೆ ಮಿಸ್ ಕಾಲ್ ಕೊಡು, ನಾನು ನಾಳೆ ನಿನ್ನ ಫೋನ್ ಮಾಡ್ತೀನಿ. ಯಾವುದು ಧಾನ್ಯ ಕೂಡ ನಿಮ್ದೇನಾ ಬ್ರದರು ಇಟ್ಕೊಂಡಿದ್ರೆ ನಮ್ಮಂತವ್ರು ತಲೆಕೆಟ್ಟವ್ರು ಕೇಳ್ತೀವಿ ಪ್ರಶ್ನೆನ, ಅವಾಗ ನಮಗೂ ಹೇಳಿದ್ದು ಪ್ರಶ್ನೆಗೆ ಸ್ವಲ್ಪ ಇನ್ನ ಕ್ಲಾರಿಟಿ ಇರಲಿಲ್ಲ. ನೀವು ಕರೆಕ್ಟಾಗಿ ಕೇಳಬೇಕಿತ್ತು. ಇದು ಹೇಳ್ತಾ ಇಲ್ವಾ, ಇದು ಕಾಂಟ್ರಾಕ್ಟ್ ಕೆಲಸ ಅಲ್ಲ, ಪ್ಯಾಚ್ ವರ್ಕ್. ಇದಕ್ಕೆ ಕಾಂಟ್ರಾಕ್ಟ್ ಬರಲ್ಲ. ಏನೇ ಆದ್ರೂ ಅದಕ್ಕೊಂದು ಬಿಲ್, ಇದಕ್ಕೊಂದು ಬಿಲ್ ಆಗುತ್ತಲ್ವ ಸರ್?
ಗೌರ್ಮೆಂಟ್ ಅವ್ರು ಕೊಡ್ತಾರಣ್ಣ ಅದನ್ನೇ ಅಣ್ಣ. ಆಗಲ್ಲ, ಇದಕ್ಕೆಲ್ಲ ಫ್ರೀ ಆಗಿ ಬರುತ್ತೆ ನಮಗೆ. ನಾವು ಗೌರ್ಮೆಂಟ್ ಅವರು ನಮ್ಗೆ ಫ್ರೀ ಆಗಿ ಬರುತ್ತೆ. ಆಯಿತು ಸರ್. ಕಾಂಟ್ರಾಕ್ಟ್ ಅವರು ಕೊಡ್ತೀವಿ, ಅವ್ರಿಗೆ ಬಿಲ್. ಈಗ ನೋಡಿ, ನೀವು ಇದನ್ನ ಹೇಳೋ ಅವಶ್ಯಕತೆನೇ ಇರಲಿಲ್ಲ ನನಗೆ. ನೀವು ಆರ್ಡರ್ ಕಾಪಿ ನಂಗೆ ತೋರಿಸ್ಬಿಟ್ಟಿದ್ರೆ ನಾನು ಅದನ್ನ ನೋಡಿಕೊಂಡು ಅದೇನು ಕಾಪಿ ತೋರಿಸ್ಲಿ. ಈಗ ಇಲ್ಲೇನು ವರ್ಕ್ ಮಾಡ್ತಾ ಇದ್ದೀರಲ್ಲ ಅಣ್ಣ, ಇಲ್ಲೇನು ವರ್ಕ್ ಮಾಡ್ತಾ ಇದ್ದೀರಿ ಅದ್ರ ಕೆಲಸದ್ದು ನನಗೆ ಕಾಪಿ ಬೇಕು. ಜಸ್ಟ್ ಅದು ಪ್ಯಾಚ್ ವರ್ಕ್ ಆಗಲಿ ಏನಾರಾಗಲಿ. ಸರಿ, ನಾಳೆ ನಾನು ನಿಮಗೆಲ್ಲ ಕಳಿಸ್ತೀನಿ. ನೀವು ಎರಡು ಮಾತು ಹೇಳಿದ್ರಿ. ಒಂದು BBMP ಅಂತ ಹೇಳಿದ್ರಿ, ಎರಡನೇದು ಇವ್ರದ್ದು ಲೆಗೆಸಿ ಅವ್ರದ್ದು ಅಂತ ಹೇಳಿದ್ರಿ. ಅಣ್ಣ BBMP ಕೆಲಸ ಅಣ್ಣ. ಲೆಗೆಸಿ ಅವರು ನಮಗೆ ಕೇಳಿದ್ದಾರೆ, ಈ ತರ ರೋಡಲ್ಲಿ ಗುಂಡಿಗಳು ಜಾಸ್ತಿ ಆಗಿದೆ, ಮದ್ವೆಗಳಿದೆ ಸೀಸನ್, ಇವಾಗ ನಮ್ಗೆ ಹಾಕ್ಸ್ಕೊಡಿ ಅಂತ ನಾವು ಹಾಕ್ಸ್ಕೊಡ್ತಾ ಇದೀವಿ. ಅದನ್ನೇ ರಿಕ್ವೆಸ್ಟ್ ಲೆಟರ್ ಅವ್ರು ಕೊಟ್ಟಿರೋದು ಒಂದು ಕಾಪಿ ನಿಮ್ಮ ಹತ್ರ ಇಟ್ಕೊಂಡು. ರಿಕ್ವೆಸ್ಟ್ ಲೆಟರ್ ಎಲ್ಲ ಕೊಡಲ್ಲ, ಫೋನ್ ಮಾಡಿ ಹೇಳ್ತಾರೆ. ರಿಕ್ವೆಸ್ಟ್ ಲೆಟರ್ ನೀ ಕೊಡ್ಬೇಕು ಅಂದ್ರೆ ಅವರು ಲೆಗೆಸಿ ಅಂದ್ರೆ ಹೆಂಗಾರೆ ಪಬ್ಲಿಕ್ ಹೇಳಿದ್ರು ಮಾಡ್ಕೊಡ್ತೀರಾ ಅಟ್ಲೀಸ್ಟ್? ಕೊಡ್ತೀವಿ. ಸರಿ, ಓಕೆ. ರೋಡ್ ಗುಂಡಿ ಇದೆ ಅಂತ ಕೆಲಸನೇ ನಮ್ದು. ಅದು ರೋಡ್ ಇದು ಹಂಗಾರೆ ಈ ಡ್ರೈನೇಜ್ ಪ್ರಾಬ್ಲಮ್ ಇದೆ, ಅದು ಸಪರೇಟ್, ಇದು ಸಪರೇಟ್. ಅಲ್ಲ ಒಟ್ನಲ್ಲಿ ಏನೇನು ಹೇಳಿದ್ರೆ ಎಲ್ಲ ಒಂದೇ. ಅದು ಹೆಲ್ಪ್ ಲೈನ್ ಯಾವುದು ಇವ್ರದ್ದು ಸಹಾಯ ಅಂತ ಒಂದಿರುತ್ತೆ. ಹೌದು. ಈಗ ನಮ್ಮ ಯಾವುದದು ಪಟನ್ಗೆರೆ ಈ ಸರ್ಕಲಲ್ಲಿ ಐತಲ್ಲ ಆಫೀಸು, ಅಲ್ಲಿಗೆ ಬಂದು ಹೇಳಿದ್ರು ಆಗುತ್ತಾ? BBMP ದ? ಹಾಂ, ಅಲ್ಲ BBMP ಅಲ್ಲ ಇವ್ರದ್ದು ಯಾರ್ದು? ಮುನಿರತ್ನದ್ದು. ಹೇಳ್ಬೇಡಿ, ಅವ್ರೇನೇನು ಕೇಳ್ತೀರಿ, BBMP ಹೇಳಿ ನೀವು. ಅಲ್ಲ MLA ಅಲ್ವಾ ಅವರು, ಅವ್ನಿಗೆ ಹೇಳ್ಬೇಕಲ್ಲ ನಾನು. ನೀವು BBMP ಹೇಳಿ, MLA ಗೆ ಕೇಳ್ತೀರಾ? ನೀವು BBMP ಗೆ AWಗಳಿಗೆ ಡಬಲ್ಗಳದ್ದು ನಂಬರ್ ಇಟ್ಕೊಂಡಿರಿ. ಅವ್ರಿಗೆ ಫೋನ್ ಮಾಡಿ ಈ ಥರ ಕಂಪ್ಲೇಂಟ್ ಇದೆ ಅಂತಂದ್ರೆ ಅಟೆಂಡ್ ಮಾಡಿಸ್ಕೊಡ್ತಾರೆ. ಆ ಥರ ಅದು ನಮ್ಮ ಹತ್ರ ಇದೆ ಅಣ್ಣ. ಬರೀ ನೀವೇನು ಹೇಳಿದ್ರಿ ಅವ್ರು? ಬರೀ ಫೋನ್ ಮಾಡಿದ ತಕ್ಷಣ ನೀವು ಮಾಡಿದಿರಲ್ವಾ? ಸರಿ ಬಿಡಿ, ಆಯ್ತು, ಓಕೆ. ನೀವು ನಾಳೆ ಫೋನ್ ಮಾಡ್ತೀನಿ ಬಿಡಿ ಅಣ್ಣ. ಖಂಡಿತ ಮಾಡಿ. ಈಗ ನೋಡಿ, ವಿಡಿಯೋ ನೋಡ್ಕೊಂಬಂದ್ರಲ್ಲ, ಆ ವಿಡಿಯೋದಲ್ಲಿ ಒಂದಷ್ಟು ಕ್ಲಿಪ್ಗಳನ್ನು ಕಟ್ ಮಾಡಿದ್ದೀನಿ. ಕಾರಣ ಯಾಕೆಂದರೆ ನಮ್ಮ ಜೀವನದಲ್ಲಿ ನೇರವಾಗಿ ಪ್ರಶ್ನೆ ಮಾಡಿದಾಗ ಇನ್ನೊಬ್ಬರ ಲೈಫು ಹಾಳಾಗಬಾರ್ದು. ಆ ಒಂದು ಕಾರಣಕ್ಕೋಸ್ಕರ ಕೆಲವೊಂದನ್ನು ಕಟ್ ಮಾಡಬೇಕಾಗತ್ತೆ. ಇಲ್ಲಿ ಯಾರನ್ನೂ ನಾವು ದ್ವೇಷ ಮಾಡೋದಕ್ಕೆ ಹೋಗೋದಿಲ್ಲ. ಅವರು ಗೊತ್ತಿಲ್ಲದಂತೆ ಮಾಡಿರುವಂಥ ಕೆಲವೊಂದು ತಪ್ಪುಗಳನ್ನು ತಿದ್ಕೊಳ್ಳಿ ಅನ್ನೋ ಉದ್ದೇಶ ಅಷ್ಟೇ. ಆಮೇಲಿಂದ ಒಂದು ವೇಳೆ ನಾವು ಹಾಕಿರುವಂಥ ವಿಡಿಯೋನ ತಗೊಂಡು ಆ ವಿಡಿಯೋದಲ್ಲಿರುವಂಥ ವ್ಯಕ್ತಿಗಳು ಏನು ಈ ವಿಡಿಯೋ ನೋಡ್ಕೊಂಬಂದ್ರಲ್ಲ, ಆ ವಿಡಿಯೋದಲ್ಲಿರುವಂಥ ವ್ಯಕ್ತಿಗಳು ನಮ್ಮ ಶತ್ರುಗಳ ಹತ್ರ ಹೋಗಿ ಮುಂದೊಂದು ದಿನಗಳಲ್ಲಿ ನಮಗೆ ತೊಂದರೆ ಕೊಡ್ತಾರೆ ಅಂತ ಅವರು ಯೋಚನೆ ಮಾಡಿದ್ರು ಅಥವಾ ನೀವು ಯೋಚನೆ ಮಾಡಿದ್ರು ನಾವು ಅದಕ್ಕೆ ರೆಡಿಯಾಗಿ ಈ ವಿಡಿಯೋ ಮಾಡ್ತಾ ಇರೋದು ಅನ್ನೋದು ನಿಮ್ಮಗಳ ಗಮನಕ್ಕೆ ಮತ್ತು ಅವ್ರಗಳ ಗಮನಕ್ಕೂ ಕೂಡ ಹೋಗಬೇಕು. ಹೆಚ್ಚು ಅಂದರೆ ಏನಾಗ್ಬೋದು, ಈ ವಿಡಿಯೋದಲ್ಲಿರ್ತಕ್ಕಂಥ ಪೊಲೀಸವ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಏನಂತ, ನೀನೇನು ಕರೀತಾ ಇದೆಯಲ್ಲಪ್ಪ, ಆ ಥರದ ಪೊಲೀಸವ್ರನ್ನ ನಾನು 100 ಜನನೂ ನೋಡಿದ್ದೀನಿ ಅಂತ ಹೇಳಿದ್ದೀನಿ. 100 ಜನ ನೋಡಿದ್ದೀನಿ ಅಂತ ಅರ್ಥ ಏನು ಅಂದರೆ, ಯಾವುದೋ ಆಮಿಷಕ್ಕೆ ಅಥವಾ ಯಾರ್ದೋ ಒತ್ತಡಕ್ಕೆ ಮಣಿದು ಸುಳ್ಳು FIRಗಳನ್ನು ಹಾಕ್ಸುವಂಥ ಪೊಲೀಸವ್ರನ್ನ ನಾನು ನೋಡಿದ್ದೀನಿ ಅನ್ನೋದು ಆ ಮಾತಿನ ಅರ್ಥ ಆಗುತ್ತೆ. ಯಾಕಂದರೆ ನನ್ನ ಸೋಷಿಯಲ್ ಮೀಡಿಯಾ ನೀವು ನೋಡಿರೋರಿಗೆ ಅದು ಗೊತ್ತಿದೆ. ಇನ್ನೂ ಚೆನ್ನಾಗಿ ಗೊತ್ತಾಗಿರೋದು ನಂದಿನಿ ಲೇಔಟ್ ಪೊಲೀಸ್ನವ್ರಿಗೆ, ಆಮೇಲಿಂದ RR ನಗರ ಪೊಲೀಸ್ನವ್ರಿಗೆ, ಗಿರಿನಗರ ಪೊಲೀಸ್ನವ್ರಿಗೆ, ಮಹದೇವಪುರ ಪೊಲೀಸ್ನವ್ರಿಗೆ, ಜೊತೆಗೆ ನೆಲಮಂಗಲ ಪೊಲೀಸ್ನವ್ರಿಗೆ. ಇಷ್ಟು 5 ಸ್ಟೇಷನ್ಗಳಲ್ಲೂ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ನಾನು ಯಾವ ರೀತಿಯಾಗಿ ಆ ಪೊಲೀಸವ್ರನ್ನ ಮಾತಾಡಿಸ್ತೀನಿ ಅಂತ. ಗೌರವ ಕೊಟ್ಟರೆ ಗೌರವ ಅಷ್ಟೇ. ಆದರೆ ಈ ವಿಡಿಯೋದಲ್ಲಿದ್ದವರು ತುಂಬ ಪ್ರಾಮಾಣಿಕವಾಗಿ ಅವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಅದಕ್ಕೆ ನಾವು ಶ್ಲಾಘಿಸ್ತೀವಿ. ಅದೇ ರೀತಿ ಇಲ್ಲಿ BBMP ಕೆಲಸ ಮಾಡ್ತೀವಿ ನಾವು, ನಾನು ಇಂಜಿನಿಯರು ಅಂತ ಹೇಳ್ದ ಆ ವ್ಯಕ್ತಿ, ಆತನ ಹೆಸರು ಕೂಡ ಹೇಳಿದ್ದಾರೆ, ಮತ್ತು ಆತನ ಮೊಬೈಲ್ ನಂಬರು ಹೇಳಿದ್ರು. ಆದರೆ ಆ ಮೊಬೈಲ್ ನಂಬರ್ನ ನಾನು ಕಟ್ ಮಾಡ್ತೀನಿ ಆ್ಯಕ್ಚುಲಾಗಿ. ಸೊ ಏನಕ್ಕೆ ಅಂದರೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ. ಇನ್ನು ಫೇಸನ್ನು ಮುಚ್ಚುವಂಥ ಪ್ರಯತ್ನ ಮಾಡೋಣ ಅಂತ ಯೋಚನೆ ಮಾಡಿದೆ. ಆದರೆ ಈತ ಮಾಡಿದಂಥ ಆ ಏನು ಹೇಳ್ತಾರೆ ಅದಕ್ಕೆ, ಆ ಸಂದರ್ಭದ ಮಾತಾಡಿದಂಥ ಮಾತುಗಳು, ನಡ್ಕೊಂಡಂಥ ರೀತಿ, ಇದನ್ನು ಕಡಿಮೆ ಮಾಡಬೇಕು ನಾವು. ಯಾಕಂದರೆ ಹುಡುಗ ಇನ್ನೂ ಎಂಗೇಜಲ್ಲಿದ್ದಾರೆ. ನಾವು ಅದೇ ರೀತಿಯಾಗಿ ಬಿಸಿ ರಕ್ತ ಇದ್ದಾಗ ಮಾತಾಡ್ತಿದ್ವಿ. ಆ ಮಾತಾಡಿ ಕೆಲವೊಂದು ಸಮಸ್ಯೆಯನ್ನು ಕೂಡ ತಂದುಕೊಂಡ್ವಿ. ಹಂಗೆ ಈ ವ್ಯಕ್ತಿ ಬೆಳೆಯುವಂಥ ಹುಡುಗ, ಆತನ ಲೈಫು ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ಆತನ ಮುಖನನ್ನು ಬ್ಲರ್ ಮಾಡದಂತೆ ನಾನು ಹಾಗೇ ಬಿಟ್ಟಿದ್ದೀನಿ. ಬ್ಲರ್ ಮಾಡೋಣ ಅಂತ ಯೋಚನೆ ಮಾಡಿದೆ, ಬೇಡ, ಇವ್ರು ಆಡಿರುವಂಥ ಮಾತು ಇವ್ರ ಬುದ್ಧಿ ಕಲೀಲೇಬೇಕು, ಒನ್ ಟೈಮು ವಾರ್ನ್ ಮಾಡೋಣ ಅಂಥೇಳಿ ಅದನ್ನು ಹಂಗೆ ಹಾಕಿದ್ದೀನಿ. ಮತ್ತು ಇಲ್ಲಿ ಪೊಲೀಸ್ನವರು ಮತ್ತು
ಏನು BBMP ಇಂಜಿನಿಯರ್ ಅಂತ ಹೇಳ್ತಾರೆ, ಇವರು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ ಅವರು. ಸೊ ಕಂಪ್ಲೇಂಟ್ ಕೊಡೋದಕ್ಕೆ ನಾನು ಒಬ್ಬ ಪಬ್ಲಿಕ್ಕು, ನಾನು ನನ್ನ ಸಮಯನ ಕೊಟ್ಕೊಂಡು ಕಂಪ್ಲೇಂಟನ್ನು ಕೊಟ್ಟು ಅಲ್ಲೋಗಿ ಅಲಿಯೋ ಪರಿಸ್ಥಿತಿ ನನಗೆ ಬೇಕಾಗಿಲ್ಲ. ನಾನು ಅದನ್ನು ಮಾಡೋದು ಇಲ್ಲ. ನನ್ನ ವಿಡಿಯೋನ ನೋಡಿದಂಥ ಈ ವಿಡಿಯೋನ ಹಾಕಿದ್ಮೇಲೆ ಒಂದಷ್ಟು ಜನ ಏನಿರ್ತಾರಲ್ಲ, ನನ್ನ ವಿಡಿಯೋ ಏನು ನೋಡಿರ್ತಾರೆ, ಇವರಲ್ಲಿ ಅವರೇ ಈ ವಿಡಿಯೋನ ಆಧಾರವಾಗಿ ಇಟ್ಕೊಂಡು ಕಂಪ್ಲೇಂಟ್ನ ಕೊಡ್ಬೋದು. ಅವ್ರು ಯಾರು ಆಗಿರ್ಬೋದು. ಅವ್ರಿಗೆ ಸಾಕ್ಷಿ ನಾನು ಬೇಕು ಅಂದರೆ ನನ್ನ ಹತ್ರ ಹಾರ್ಡ್ ಕಾಪಿ ಇರುತ್ತೆ, ಖಂಡಿತ ಅದನ್ನು ನಾನು ಅವ್ರಿಗೆ ಕೊಡ್ತೀನಿ, ಜೊತೆಗೆ ಸಾಕ್ಷಿಗೂ ಕೂಡ ಬರ್ತೀನಿ. ನಾನೇ ಹೋಗಿ ನಿಂತ್ಕೊಳ್ಳೋದಕ್ಕೆ ಆಗಲ್ವಾ ಅನ್ನೋದು ನಿಮ್ಮದೇನಾದ್ರು ಪ್ರಶ್ನೆ ಇದ್ದರೆ ಖಂಡಿತ ಆಗುತ್ತೆ. ಯಾಕಂದರೆ ನಾನು ಕೂಡ ನನ್ನ ಜೀವನದಲ್ಲಿ ಬೆಳಿಬೇಕು ಅಂತೇಳಿ ಈಗ ಮುಂದೆ ಸಾಗ್ತಾಯಿದ್ದೀನಿ. ಒಂದು 15-20 ವರ್ಷದಿಂದ ನನ್ನ ಲೈಫನ್ನು ನಾನು ಸೆಟ್ಲ್ ಮಾಡ್ಕೊಳ್ಳೋದಕ್ಕೆ ಸಮಸ್ಯೆ ಅಂದರೆ ಯಾವ ರೀತಿ ಇದನ್ನು ಸೆಟ್ಲ್ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲದಂತೆ ಸುಮ್ಮನೆ ದುಡ್ದಿದ್ದೆಲ್ಲ ದುಡ್ಡನ್ನು ದಂಡ ಮಾಡ್ಕೊಂಡು ಹೋಗ್ತಿದ್ದೆ. ಈಗ ಒಂದು ದಾರಿ ಸಿಕ್ಕಿದೆ. ಖಂಡಿತ ನನಗೊಂದು 5 ವರ್ಷ ಅದೇ ದಾರಿನಲ್ಲಿ ಹೋಗಿ ನಾನು ಒಂದು ಸ್ಟೇಬಲ್ ಆಗ್ತೀನಿ. ನಂದು ಒಂದು ಪ್ಯಾಸಿವ್ ಇನ್ಕಮ್ ಅನ್ನೋದು ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆಗ ನಾನು ಖಂಡಿತ ಈ ಥರದ ಸಿಚುವೇಶನ್ ಬಂದಾಗ ಒಂದು ಚೂರು ತಡ ಮಾಡ್ದಂತೆ ಆ ನೆಕ್ಸ್ಟ್ ಗಳಿಗೆನೆ ಅದನ್ನು ನಾನು ಆ್ಯಕ್ಷನ್ಗೆ ತಗೊತೀನಿ. ಸೊ ಅಲ್ಲಿವರೆಗೂ ನಾನು ಬಾಯಿ ಮುಚ್ಕೊಂಡಿರೋಕ್ಕಾಗಲ್ಲ. ಈ ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ಜನಗಳಿಗೆ ಅವೇರ್ನೆಸ್ನ ಮೂಡಿಸುತ್ತೆ. ಒಳ್ಳೆಯದು ಸಿಗುತ್ತೆ, ಕೆಟ್ಟದ್ದು ಸಿಗುತ್ತೆ. ನಾವು ಒಳ್ಳೆಯ ದಾರಿನ ಹೋಗೋಣ, ಕೆಟ್ಟದನ್ನು ಮಾಡೋರನ್ನ ತಡೆಯೋಣ, ನಮ್ಮ ಕೈಲಾದದ್ದನ್ನು ತಡೆಯೋಣ. ಅಂದ್ಕೊಂಡಿರ್ಬೋದು ಕೆಲವರು, ನೋಡಪ್ಪ ನೀನು ಈ ರೀತಿ ಮಾಡಿದ್ರೆ ನಾಳೆ ದಿನ ನಿನ್ನ ಮೇಲೆ ಕೇಸ್ಗಳು ಹಾಕಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡ್ತಾರೆ ಅನ್ನೋದಾದರೆ, ಆ ಕೇಸ್ಗೆ ಸಂಬಂಧಪಟ್ಟಂತೆ ನನಗೆ ಕಾನೂನು ಚೆನ್ನಾಗಿ ಗೊತ್ತಿರೋದ್ರಿಂದ ಹಿಂದೆ ಏನೋ ಗೊತ್ತಿಲ್ಲದಂತೆ ಒಂದು ಸಲ ಜೈಲಿಗೆ ಹೋಗ್ಬಿಟ್ಬಿಟ್ಟಿದ್ದೀನಿ. ಆದರೆ ಇವಾಗೆಲ್ಲ ತಿಳ್ಕೊಂಡಿದ್ದೀನಿ. ಇವಾಗ ಹಂಗೆಲ್ಲ ಮಾಡೋಕ್ಕಾಗಲ್ಲ. ನನ್ನನ್ನು ಜೈಲಿಗೆ ಕಳಿಸ್ಬೇಕು ಅಂದರೆ 7 ಕೆರೆ ನೀರು ಕುಡಿಬೇಕು ಇನ್ಮೇಲೆ. ಸೊ ಇದು ಒಂದು. ಇನ್ನು ಎರಡನೇದು, ಅಲ್ಲಪ್ಪ ನೀನು ಈ ಥರ ದೊಡ್ಡವ್ರನ್ನೇ ನೀನು ಎದುರಾಕೊಂಬಿಟ್ಟು ಪೊಲೀಸ್ನವ್ರನ್ನೂ ಎದುರಾಕ್ಕೊಂಡು ಅವರೇನಾದರೂ ನಿಮಗೆ ಬೇರೆ ಥರದಲ್ಲಿ ಏನಾದರೂ ಕೊಟ್ಟರೆ, ಅಂದರೆ ನಿಮ್ಮನ್ನು ಕೊಲೆ ಮಾಡಿಬಿಟ್ರೆ ಅಥವಾ ಪೊಲೀಸ್ನವರು ಬೇರೆ ಯಾವುದೋ ಸುಳ್ಳು ಕೇಸನ್ನು ಹಾಕ್ಬಿಟ್ಟು ಒಳಗಡೆ ಹಾಕ್ಬಿಟ್ರೆ ಹೆಂಗೇನದಾರೆ, ಆಲ್ರೆಡಿ ನಾನು ಆಗಲೇ ಪೊಲೀಸ್ ವಿಚಾರ ಕೇಳಿದಾಗ ಖಂಡಿತ ಅದಕ್ಕೆ ಕಾನೂನು ನನಗೆ ಗೊತ್ತಿದೆ, ಅವ್ರು ಆ ರೀತಿ ಮಾಡೋಕ್ಕಾಗೋದಿಲ್ಲ, ನಾನು ಅದರಲ್ಲಿ ಗೆಲ್ತೀನಿ ಅನ್ನೋದು ಒಂದು. ಇನ್ನು ಎರಡನೇದು ವಿಚಾರಕ್ಕೆ ಬಂದರೆ, ಯಾರೋ ನನ್ನ ಹೊಡೆದಾಕ್ಬಿಡ್ತಾರೆ, ನನ್ನನ್ನು ಕೊಲೆ ಮಾಡಿಬಿಡ್ತಾರೆ ಅನ್ನೋದಾದರೆ ರೌಡಿ ಶೀಟರ್ಗಳು ಬೇಕು ಅಂತಲೇ ಟಾರ್ಗೆಟ್ ಮಾಡಿ. ಯಾಕಂದರೆ ಈಗ ನಾನು ಹೋಗಿರೋದು BBMP ವಿಚಾರಕ್ಕೆ ಹೋಗಿದ್ದೀನಿ. ನಿಮಗೆ ಗೊತ್ತಿರೋಂಗೆ BBMPಗಳಲ್ಲಿ ಎಲ್ಲ ಥರದ ಜನಗಳು ಇರ್ತಾರೆ. ಅವರ ಸಂಬಂಧಿಕರುಗಳಾಗಿರ್ಬೋದು ಅಥವಾ ನನ್ನ ಶತ್ರುಗಳಾಗಿರ್ಬೋದು, ಅವ್ರ ಜೊತೆ ಮಿಂಗಲ್ಲಾಗಿ ಏನಾದರೂ ಮಾಡ್ಬೋದು. ಆದರೆ ಸಾಯುವಾಗ ನಾವು ಒಬ್ಬ ನಾಗೇಶ್ ಅನ್ನೋ ವ್ಯಕ್ತಿಯಾಗಿ ಸಾಯಬಾರ್ದು, ಸಮಾಜದಲ್ಲಿ ಗುರುತಿಸ್ಕೊಳ್ಳೋಂಥ ವ್ಯಕ್ತಿಯಾಗಿ ಸಾಯಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಇರೋದ್ರಿಂದಾಗಿ ಇಂಥವನ್ನೆಲ್ಲ ನಾನು ಯಾವುದೇ ಕಾರಣಕ್ಕೂ ಎದುರೋನೂ ಅಲ್ಲ. ಒಂದು ವೇಳೆ ನನ್ನನ್ನು ಹೊಡೆದು ಹಾಕಿ ಸಾಯಿಸೇ ಬಿಡ್ತಾರೆ ಅಂದ್ರೂ ನಾನು ಸಂಪಾದನೆ ಮಾಡಿರುವ ಜನ, ಅಂದರೆ ಫೇಸ್ಬುಕ್ಕಲ್ಲಿರೋ ಫಾಲೋವರ್ಸ್ ಎಲ್ಲ ನಾನು ಹೇಳ್ತಾ ಇರೋದು, ನನ್ನ ಹೃದಯವನ್ನು ಸಂಪಾದನೆ ಮಾಡೋರವರು ಮತ್ತು ನಾನು ಅವ್ರ ಹೃದಯನ ಸಂಪಾದನೆ ಮಾಡಿದ್ದೀನಿ ಅಂದಾಗ ನಾನಿಲ್ಲ ಅಂದರೂ ಕೂಡ ನನ್ನ ಸಾವಿಗೆ ನ್ಯಾಯನ ಕೊಡಿಸ್ಕೊಡ್ತಾರೆ ಅನ್ನೋದು ನಂಬಿಕೆ ನನ್ನಲ್ಲಿದೆ. ನಾನು ಅವರು ಇವರು ಅಂತ ಹೇಳೋಕ್ಕೆ ಹೋಗಿದ್ದಿಲ್ಲ. ನನ್ನ ಹಾರ್ಟಲ್ಲಿ ಒಂದಷ್ಟು ಜನ ಇದ್ದಾರೆ, ಅದೇ ಥರ ಅವ್ರ ಹಾರ್ಟ್ಗಳಲ್ಲೂ ಕೂಡ ನಾನು ಇದ್ದೀನಿ ಅನ್ನೋದು ನನ್ನ ಸಂಪೂರ್ಣ ಬಲವಾದ ನಂಬಿಕೆ. ಹಾಗಾಗಿ ನೀವು ಸಾರ್ವಜನಿಕರುಗಳು ಬುದ್ಧಿವಂತರಾಗಿ ಪ್ರಶ್ನೆಗಳನ್ನು ನೈತಿಕವಾಗಿ ಕೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಧೈರ್ಯವಾಗಿ ನನ್ನಾಗೆ ಇಂಡಿಪೆಂಡೆಂಟಾಗಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊತೀನಿ ಅನ್ನೋದಾದರೆ ಖಂಡಿತ ನನ್ನ ಫೇಸ್ಬುಕ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇದನ್ನು ಫಾಲೋ ಮಾಡ್ಕೊಳ್ಳಿ. ಇಲ್ಲ ಇವನು ಹೇಳೋದೆಲ್ಲ ಬೋಗಸ್ಸು, ಇವನು ಹೇಳ್ದಂಗೆ ನಡ್ಕೊಳ್ಳಲ್ಲ, ಇವನು ಸುಮ್ಮನೆ ಡುಬಾಕೂರು ಇವನು ಅನ್ನೋದಾದರೆ ಖಂಡಿತ ನೀವೇನು ಫಾಲೋನು ಮಾಡೋಕ್ಕೆ ಹೋಗ್ಬೇಡಿ, ನನ್ನ ವೀಡಿಯೋಗಳನ್ನ ನೋಡೋಕ್ಕೂ ಹೋಗ್ಬೇಡಿ, ಅನ್ಫಾಲೋ ಮಾಡಿಬಿಡಿ. ಅಕಸ್ಮಾತ್ ಫ್ರೆಂಡ್ ಆಗಿದ್ರೂ ಅನ್ಫ್ರೆಂಡ್ ಆಗಿಬಿಡಿ. ಇದನ್ನು ನಾನು ನಿಮಗೆ ನೇರವಾಗಿ ಹೇಳ್ತೀನಿ. ಯಾಕೆಂದರೆ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇರುತ್ತೆ ಏನಾಗುತ್ತೆ ಮುಂದೆ. ಈ ರೀತಿ ಆಗಬೇಕು ಅಂದರೆ ನಾವೇನು ಸ್ಟೆಪ್ಪನ್ನು ತೊಗೊಬೇಕು ಅಂತೇಳಿ ಇದೆಲ್ಲ ತಿಳ್ಕೊಂಡೆ ನಾನು ಈ ಒಂದು ಹೆಜ್ಜೆನ ಮುಂದಕ್ಕೆ ಇರೋದು. ಹಾಗೆ ಕೊನೆಯದಾಗಿ ಏನು ಹೇಳಿದ್ರೆ, ಕೆಲವರು ಈ ಗಡ್ಡ ಎಲ್ಲ ಜಾಸ್ತಿ ಬಿಟ್ಟಿರೋದ್ರಿಂದ ಇಂಗ್ಲೀಷಲ್ಲಿ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು, ಏನದು ನೀವು ಲುಕ್ ಲೈಕ್ ಎ ಗುಂಡ ಅಂತ. ಸೊ ಅವ್ರಿಗೆ ನಾನು ಆಲ್ರೆಡಿ ಅವ್ರಿಗೆ ಇಂಗ್ಲೀಷಲ್ಲೇ ರಿಪ್ಲೈ ಮಾಡಿದ್ದೀನಿ. ಸೊ ಅದು ಏನು ಅಂದರೆ, ಈ ಗಡ್ಡ ಬಿಟ್ಟಿರೋ ಉದ್ದೇಶ ಒಂದು ಹೊಸ ಲುಕ್ಕು ತರಬೇಕು. ಇಷ್ಟು ದಿನ ಇದ್ದಂಥ ನಾಗೇಶ್ ಬೇರೆ, ಇನ್ನು ಮುಂದೆ ಬರೋ ನಾಗೇಶ್ ಬೇರೆ, ಇನ್ನು ಮುಂದಿನ ನನ್ನ ಒಂದು ಗುರಿಗಳೇ ಬೇರೆ. ಅದಕ್ಕೋಸ್ಕರ ಆ ಲುಕ್ಕು ಕೂಡ ಚೇಂಜ್ ಆಗಬೇಕಾಗುತ್ತೆ. ಹಂಗಾಗಿ ನಾನೇ ಬೆಳೆಯೋದಕ್ಕೆ ಬಿಟ್ಟಿದ್ದೀನಿ.
ಕೆಲವೇ ದಿನಗಳಲ್ಲಿ ನಿಮ್ಮ ಮುಂದೆ ಬರ್ತೀನಲ್ಲ, ಆಗ ನಿಮಗೆ ಗೊತ್ತಾಗುತ್ತೆ ಏನು ಬದಲಾವಣೆ ಆಗಿದೆ, ನನ್ನ ಲುಕ್ಕಲ್ಲಿ ಏನು ಚೇಂಜ್ ಆಗಿದೆ ಅಂತೇಳಿ. ಧನ್ಯವಾದ. ನನ್ನ ವಿಡಿಯೋ ನೋಡ್ದಿರುವಂಥ ಎಲ್ಲ ಸ್ನೇಹಿತರುಗಳಿಗೂ. ವಿಚಾರವಂತಿಕೆ ಸರಿ ಇದ್ದರೆ ಶೇರ್ ಮಾಡ್ಕೊಳ್ಳಿ, ಸರಿ ಇಲ್ಲ ಅಂತಂದರೆ ಶೇರ್ ಮಾಡೋಕ್ಕೆ ಹೋಗ್ಬೇಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಇಷ್ಟ ಆಗಿಲ್ಲ ಅಂದರೆ ಬೇಡ. ಆದರೆ ಬಲವಂತ ಯಾರಿಗೂ ಇಲ್ಲ. ವಿಚಾರವಂತಿಕೆಗೆ ಬೆಲೆ ಕೊಡಿ, ಮನುಷ್ಯನ ಮುಖಕ್ಕೆ ನೀವು ಬೆಲೆ ಕೊಡಬೇಡಿ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಬಂದಾಗ ಜನರು ನಮ್ಮನ್ನು ಈ ರೀತಿಯಾಗಿ ನೋಡಬೇಕು ಅಂತ ಹೇಳಿ ಆಸೆ ಪಟ್ಟಿರ್ತಾರೆ. ಹಂಗಾಗಿ ನಾನು ಅವ್ರಿಗೋಸ್ಕರ ನನ್ನ ಒಂದು ಫೇಸಲ್ಲಿ ಬದಲಾವಣೆನ ತಂದು ನಿಮಗೆ ತೋರಿಸ್ತೀನಿ. ಫೇಸಲ್ಲಿ ಮಾತ್ರ ಬದಲಾವಣೆ ಆಗುತ್ತೆ ಹೊರತು ನನ್ನ ಹಠ ಛಲ, ನನ್ನ ಹೋಗುವಂಥ ದಾರಿ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. ನನ್ನ ಕೊನೆ ಉಸಿರಿರೋವರೆಗೂ ನಾನು ಹೀಗೆ ಇರ್ತೀನಿ. ಇಂಡಿಪೆಂಡೆಂಟ್ ಫೈಟರ್ ಅನ್ನೋ ಹೆಸರಿಗೆ ಖಂಡಿತ ಆ ಹೆಸರು ಎಲ್ಲರೂ ಯೋಚನೆ ಮಾಡಬೇಕು. ಹೌದಪ್ಪ, ಇಂಡಿಪೆಂಡೆಂಟ್ ಫೈಟರ್ ಅಂದರೆ ಇವನ್ ಥರ ಇರಬೇಕು ಅನ್ನೋ ಥರದಲ್ಲಿ ಆ ಹೆಸ್ರಿಗೂ ಕೂಡ ಕಳಂಕ ಬರದೇ ಇರೋ ಥರ ನಾನು ಖಂಡಿತ ನ್ಯಾಯ ಒದಗಿಸ್ತೀನಿ ಅಂತ ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಧನ್ಯವಾದ.